ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆ್ಯಕ್ಚುಲಿ ಇವತ್ತು ವ್ಲಾಗ್ ಪ್ಲ್ಯಾನ್ ಇರಲಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಪ್ಪ ಅಂತಂದರೆ ಮನೇಲಿ ಎಲ್ಲರೂ ಇದ್ವಿ ಅಂತ ಆಚೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಇನ್ನೊಂದು ಏನಂತಂದರೆ ನಾವು ಫ್ಯಾಮಿಲಿ ಯಾವತ್ತು ಲೈಕ್ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಲ್ಲ, ಸಡನ್ನಾಗಿ ಹೋಗ್ಬೇಕನ್ಸರಿ ಎದ್ದು ಹೋಗ್ಬಿಡ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ ಬೆಳಗ್ಗೆ ಬೇಗ ಬಿಟ್ಟಿರೋದು ನಮ್ಮ ಫ್ಯಾಮಿಲಿ ಇಷ್ಟಿಲ್ಲೇ ಇಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಯೆಲ್ಲ ವರ್ಕಿಂಗ್ ಇರೋದ್ರಿಂದ ಸೊ ಅವ್ರದ್ದು ಎಲ್ಲ ಕೆಲಸಗಳು ಮುಗಿದ ಮೇಲೇ ಹೋಗೋದು. ಆ್ಯಂಡ್ ಏನಂದರೆ ಟೈಮ್ ಇವಾಗ 1:30. ಸೊ ಇಲ್ಲೇ 1:30 ಆಗಿದೆ. ಸೊ ನಾವು ಎಲ್ಲಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ, ಏನೇನು ಜುಗಾಡಾಗುತ್ತೆ ಅಂತೆಲ್ಲ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ಸೊ ವಿಡಿಯೋ ಫುಲ್ವರೆಗೂ ನೋಡಿ, ಆಯಿತಾ? ಬನ್ನಿ ಹೋಗೋಣ. ಇದು ನನ್ನ ಔಟ್ಫಿಟ್ ಫಾರ್ ಟುಡೇ. ಆ್ಯಸ್ ಯೂಶ್ವಲ್ ಸ್ಕ್ಯಾಮ್ ಮಾಡಿ ಕರ್ಕೊಂಬಂದ್ರಿ ಇವ್ರು ನಮಗೆ ಫಂಕ್ಷನಿಗೆ. ಇದು ಯಾರ ಮನೆ, ಏನು ಫಂಕ್ಷನ್ ಏನೂ ಗೊತ್ತಿಲ್ಲ. ಸೀದಾ ಊಟಕ್ಕೆ ಕುಂತ್ವಿ ನಾವು. ಯಾರ್ದಾರ ಏನೇ ಫಂಕ್ಷನ್ ಇರುವಲ್ತಕ್ಕ ಫಸ್ಟ್ ಊಟ ಮಾಡೋಣ ಅಂತೇಳಿ. ಹಂಗೆ ಈ ಹುಡುಗರು ಮಂಗೆ ಓಡ್ಸಾಕ್ ಕುಂತಿದ್ವು. ಹೆಂಗೆ ಓಡ್ಸಾತಾರ ನೋಡ್ರಿ ಅವ್ರ. ಫಂಕ್ಷನ್ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡು ಹೊಂಟ್ವಿ ವಾಪಸ್ ನಾವು. ಈ ಕೆಂಪು ಕಲ್ಲುಗಳನ್ನ, ಕೆಂಪು ಬಂಡೆಗಳನ್ನ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ. ನಾವು ಬಂದಿರೋದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಗೆ ಅಂಥೇಳಿ. ನಾವು ಬಂದಿರೋದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ಮಹಾಕೂಟ ಟೆಂಪಲ್ಗೆ. ಈ ಟೆಂಪಲು 13 to 15 ಕಿಲೋಮೀಟ್ರ್ ಆಗ್ತೈತಿ ಬಾದಾಮಿಯಿಂದ. ಇದ್ರ ಹಿಸ್ಟ್ರಿ ಏನಪ್ಪ ಅಂತಂದ್ರೆ, ಇದು 6 ಮತ್ತು 7th century CE ಒಳಗಡೆ ಚಾಲುಕ್ಯ ರಾಜರು ಕಟ್ಸಿದಂಥ ಟೆಂಪಲ್ ಇದು. ಒಂದು 13ನೇ ಶತಮಾನದಾಗ ಡೆಲ್ಲಿ ಸುಲ್ತಾನರ ದಾಳಿಯಿಂದ ಒಂದಿಷ್ಟು ಅಂಶಗಳೆಲ್ಲ ನಾಶ ಆಗಿ ಹೋಗ್ಯಾವ. ಎಂಟರ್ ಆದ ತಕ್ಷಣ ನಿಮಗಿದು ಗಣಪತಿ ಸಿಗ್ತೈತಿ. ಇದು ಏಕಶಿಲೆಯಲ್ಲಿ ಕೆತ್ತಿದ ನಂದಿ ವಿಗ್ರಹ. ಎಕ್ಸಾಕ್ಟ್ ಮೇನ್ ಗುಡಿ ಅಪೋಸಿಟ್ ಐತಿ. ಇದೇನು ನೋಡಾತಿರಲ್ಲ ನೀವು, ಇದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಸ್ತಂಭ ಶಾಸನ. ಇದು ಯಾವ ಲ್ಯಾಂಗ್ವೇಜ್ದಾಗ ಐತಿ ಅಂತ ನಂಗೆ ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇನ್ನೊಂದು ಏನಂದ್ರೆ ಮಹಾಕೂಟ ಒಳಗಡೆ ಸಿಕ್ಕಿರುವಂತಹ ಮಹಾಕೂಟ ಸ್ತಂಭ ಶಾಸನ ಅಂತ ಐತಿ. ಅದರೊಳಗಡೆ ಮಂಗಲೇಶ ಎಂಬ ಚಾಲುಕ್ಯರ ಮೊದಲ ರಾಜ ಏನಂತ ಕರೀತಾರಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅದರೊಳಗಡೆ ಐತಿ. ಆ್ಯಂಡ್ ಅದು ಸಂಸ್ಕೃತ ಲ್ಯಾಂಗ್ವೇಜ್ದಾಗ ಐತಿ. ಅದನ್ನೇನಾದರೂ ನೀವು ನೋಡ್ಬೇಕಂತಂದ್ರೆ ಅದು ಈಗೂ ಗೋಲ್ ಗುಂಬಜ್ ಮ್ಯೂಸಿಯಂ ವಿಜಾಪುರದಾಗ ಐತಿ. ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು. ಟೆಂಪಲ್ ಹೊರಗಿನ ಸೈಡ್ ಈ ಥರ ಶಿವ ಪರಿಹಾರ ಮೂರ್ತಿ, ವಿಷ್ಣು ಮೂರ್ತಿ ಮತ್ತು ಹರಿಹರ ಮೂರ್ತಿನ ಕೆತ್ತಾರ. ಡಿಟೇಲಿಕ್ಸ್ ಎಲ್ಲ ಎಷ್ಟು ನೀಟಂಗೆ ಕಾಣ್ತವೆ. ಇಲ್ಲಿ ಲೈಕ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು ಎಷ್ಟು ನೀಟಂಗೆ ಕಾಣ್ತದೆ ನೋಡ್ರಿ. ಇಲ್ಲಿ ಕೊಳಲು ಉತ್ಸೋದು, ವೀಣೆ ನುಡ್ಸೋದು, ಆ್ಯಂಡ್ ಮೇಲ್ಗಡೆ ಡ್ಯಾನ್ಸ್ ಭಂಗಿಗಳದಾವ. ಒಂದಿಷ್ಟು ಹಾಳಾಗವ, ಬಟ್ ಉಳಿದಿರೋವೆಲ್ಲ ಲೈಕ್ ನೀಟಂಗೆ ಗೊತ್ತಾಗ್ತೈತಿ ಯಾವ್ದು ಏನು ಅಂಥೇಳಿ. ಇಲ್ಲಿ ಬಾನ ಬಿಡಾತಂದ ಇವ. ಇಲ್ಲಿ ನೋಡ, ಈ ಕಡೆದವರು ಇನ್ನು ಬಾನ ಬಿಡಾತಾನ. ಇದು ಬಾನನ. ಅಲ್ಲಿ ಆನ್ ಐತಿ. ಇವು 4 ಕುದುರೆ. 4 ಕುದುರೆ ಅದ್ರ ಕಾಲು ನೋಡು, 8 ಕಾಲು. ಇಲ್ಲೊಂದು ಕೆಳಗೆ ಕುದುರೆ ಸತ್ತು ಬಿದ್ದೈತಿ. ಕುದುರೆ ಮೇಲೆ ಕಾಲು ಇವೆಲ್ಲ ಸತ್ತು ಬಿದ್ದಾಗ. ಉದ್ದದ ಸೀನ್ ಎಲ್ಲ ಕೆತ್ತಾರ್ದ ಇವ್ರದ. ಏನಿದೆ ವಿಷ್ಣು ಶೈಲ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಡಿಟೇಲಿಂಗ್ ಆಗಿ ಇವ್ದು ಸೀನ್ಸ್ ಎಲ್ಲ ಗೊತ್ತಾಗ್ತವೆ ಅಂಥೇಳಿ. ಟೆಂಪಲ್ನ ದ್ರವಿಡಿಯನ್ ಮತ್ತು ನಗರ ಶೈಲಿ ಒಳಗಡೆ ಕಟ್ಟಾರ. ಲೈಕ್ ದ್ರವಿಡಿಯನ್ ಅಂದರೆ ಇಲ್ಲಿ ನಿಮಗೆ ಏನು ಕಾಣತೈತಲ್ಲ, ಇದು ಎಕ್ಸಾಕ್ಟ್ಲಿ ದ್ರವಿಡಿಯನ್ ಸ್ಟೈಲಲ್ಲಿ ನೋಡ್ಬೋದು ನೀವು. ಆ ಮೇನ್ ಟೆಂಪಲ್ ಏನು ಗೋಪುರ ಥರ ಕಾಣಿಸತ್ತಲ್ಲ, ಲೈಕ್ ಗರ್ಭಗುಡಿ ಏನಿರ್ತಲ್ಲ ಅದ್ರ ಮೇಲ್ಗಡೆ ಹಂತವಾಗಿ ಕಟ್ಕೊಂಡು ಹೋಗಿ ಗೋಪುರ ಥರ ಮಾಡ್ತಾರೆ. ಆ್ಯಂಡ್ ತೀರ ತುದಿ ಒಳಗಡೆ ಈ ಗೋಲ್ ಗುಂಬಜ್ ಏನು ಡೋಮ್ ಶೇಪ್ಡ್ ಥರ ಇರುತ್ತಲ್ಲ ಆ ಥರ ಡೋಮ್ ಶೇಪ್ಡ್ ಕಲ್ಲಿಂದ ಮುಸ್ತಾರೆ. ಮೋಸ್ಟ್ ಆಫ್ ದಿ ಸೌತ್ ಇಂಡಿಯನ್ ಟೆಂಪಲ್ಸ್ ಎಲ್ಲ ದ್ರವಿಡಿಯನ್ ಸ್ಟೈಲ್ದಾಗ ಅದಾವ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಟಿಕ್ ಮಾರ್ಕ್ ಹಾಕಿನಲ್ಲ ದ್ರವಿಡಿಯನ್ನು. ಇವಾಗ ನೀವು ನೋಡೋದು ನಾಗರ ಶೈಲಿ. ಇದು ಹೆಂಗಂತಂದ್ರೆ ಗರ್ಭಗುಡಿ ಸ್ಕ್ವೇರ್ ಶೇಪ್ದಾಗ ಇರ್ತೈತಿ. ಅದ್ರ ಮೇಲ್ಗಡೆ ಕರ್ವಲಿನ ಅಥವಾ ವಕ್ರರೇಖೆಯಿಂದ ಗೋಪುರನ ಕಟ್ಬಿಟ್ಟು ಅದ್ರ ತುದಿ ಮೇಲ್ಗಡೆ ಈ ರಿಬ್ಡ್ ಕಲ್ಲನ್ನು ಯೂಸ್ ಮಾಡ್ತಾರೆ. ಅದನ್ನು ಆಮ್ಲಕ ಅಂತನೋ ಅಂತಾರೆ. ಲೈಕ್ ಅದು ನೆಲ್ಲಿಕಾಯಿ ಥರ ಐತಿ. ಲೈಕ್ ಎಲ್ಲ ಕಡೆ ಹಿಂಗೆ ಲೈನ್ಸ್ ಅದಾವ ನೋಡ್ರಿ, ಅದಕ್ಕೆ ರಿಬ್ಡ್ ಕಲ್ ಅಂತಂತಾರೆ. ಅದನ್ನು ಯೂಶ್ವಲಾಗಿ ಪ್ಲೇಸ್ ಮಾಡ್ತಾರೆ. ಇದು ನಾಗರ ಶೈಲಿ. ಮೇನ್ಲಿ ನಾರ್ತ್ ಇಂಡಿಯನ್ ಟೆಂಪಲ್ಸಲ್ಲಿ ನೋಡ್ಬೋದು ನೀವು. ಇದಕ್ಕೆ ದಕ್ಷಿಣ ಕಾಶಿ ಅಂತ ಯಾಕಂತಾರೆ ಅಂತಂದರೆ ಇಲ್ಲಿ ಕೋಟಿ ಲಿಂಗಗಳು ಇರೋದ್ರಿಂದ ದಕ್ಷಿಣ ಕಾಶಿ ಅಂತಂತಾರೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಲಿಂಗನ ಅದಾವಿಲ್ಲ, ಎಲ್ಲಿ ನೋಡ್ತಿರೋ ಲಿಂಗ ಅದಾವೆ. ಮಹಾಕೂಟ ಅಂತಂದ್ರೆ ಲೈಕ್ ಒಂದು ಟೆಂಪಲ್ ಅಲ್ಲ, ಇಟ್ಸ್ ಅ ಕಾಂಪ್ಲೆಕ್ಸ್ ಆಫ್ ಟೆಂಪಲ್ಸ್. ಅಂದರೆ ಆ ಕಾಂಪ್ಲೆಕ್ಸ್ ಆಫ್ ಟೆಂಪಲ್ಸ್ ಒಳಗಡೆ ಬರೀ ಶಿವಲಿಂಗನೇ ಅದಾವ ಅಂತ ಅರ್ಥ. ಅದಕ್ಕೆ ಇದನ್ನು ಮಹಾಕೂಟ ಅಂತಾರೆ. ಇಲ್ಲಿ
ಕಾಶಿ ತೀರ್ಥ ಅಥವಾ ಕಾಶಿ ಹೊಂಡ ಅಂತೈತಿ. ಲೈಕ್ ಅದ್ರದ್ದು ಏನಂತಂದರೆ ನಿಮ್ದು ಏನಾದರೂ ಬೇಡಿಕೆ ಇದ್ದರೆ ಬೇಡ್ಕೊಂಡು 3 ಸಲ ತೊಟ್ಲ ತೂಗಿದ್ರೆ ಅದು ಈಡೇರುತ್ತೆ ಅಂತಂತಾರೆ. ಗುಡಿ ಒಳಗಡೆ ವಿಷ್ಣು ಪುಷ್ಕರಣಿ ಅಂತೈತಿ, ಹಂಗಂದ್ರೆ ಲೋಟಸ್ ಪೂಲ್ ಆಫ್ ಗಾಡ್ ವಿಷ್ಣು ಅಂತ. ಲೈಕ್ ನ್ಯಾಚುರಲ್ ವಾಟರೇ ಬಂದ್ಬಿಟ್ಟು ಇಲ್ಲಿ ಇದಾಗ್ತೈತಿ. ನಾನು ನೋಡ್ರಲ್ಲೇ ಆಳು ಎಷ್ಟೈತೆ ಅದು ಗೊತ್ತಿಲ್ಲದೆ ಇಳಿದ್ನಿ, ಬಟ್ ಲಕ್ಕಿಲಿ ನಂಗೆ ನಿಲುಕು ಅಷ್ಟಿತ್ತು. ನಾನು ಇಳಿಯೋದಲ್ದೆ ಎಲ್ರಿಗೂ ಫುಲ್ ಇನ್ಸ್ಪೈರ್ ಮಾಡಿಬಿಟ್ಟು ಬರ್ರಿ ಅಂತ ಎಲ್ರಿಗೂ ಕರ್ಕೊತ ನಿಂತೀನಿ. ನೀವು ನೋಡ್ಬೋದ ನಂಗೆ ನೀರಂದರೆ ಎಷ್ಟು ಇಷ್ಟ. ಎಲ್ಲಿ ನೀರು ಕಾಣ್ತತ್ತಲ್ಲೆಲ್ಲ ಇಳ್ದೇ ಬಿಟ್ಟಿರ್ತೇನೆ ನಾನು. ಸೊ ಅಷ್ಟೇ ನೋಡಿ. ಪುಷ್ಕರನಿಂದ ಈಗ ಬಂದ ಗುಡಿಗೆ ನಮಸ್ಕಾರ ಎಲ್ಲ ಮಾಡಿ ಬಂದ್ವಿ. ಸೊ ಎಷ್ಟು ಸಖತ್ತಾಗಿತ್ತು. ಲಿಟ್ರಲಿ ಈ ಟೆಂಪಲ್ ನಂಗೆ ಭಾಳ ಇಷ್ಟ ಆಯ್ತು, ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಸಚ್ ಅ ಪೀಸ್. ನೆಕ್ಸ್ಟ್ ಶಿವಯೋಗಿ ಮಂದಿರಕ್ಕೆ ಬಂದಿವಿ, ಇಲ್ಲೇ ಹತ್ತಿರ ಇತ್ತು ಅಂತ ಹೇಳಿ ಬಂದ್ವಿ ಇದಕ್ಕೆ. ಸೊ ಬರ್ರಿ ಶಿವಯೋಗಿ ಮಂದಿರನೂ ತೋರಿಸ್ತೇನಂತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಲೈಕ್ ಆವಾಗಲೇ ಹೇಳೋದು ಮರ್ತ್ಬಿಟ್ಟೆ, ನೀವು ಪುಷ್ಕರ್ಣಿ ಒಳಗಡೆ ಇಳಿದ್ರೆ ಅದ್ರೊಳಗಡೆ ಕೋಣೆ ಶಂಕರಲಿಂಗ ಅಂತ ಐತಿ ಗೈಸ್. ಗೋ ಟ್ರೈ ಇಟ್. ಇಟ್ಸ್ ಲಿಟ್ರಲಿ ನಂಗೆ ಎಕ್ಸ್ಪೀರಿಯೆನ್ಸ್ ಹೆಂಗಾಗಿದೆ ಅಂತಂದರೆ ಲೈಕ್ ಖುಷಿಯಾಗಿ ಜಾಸ್ತಿ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್. ಅದು ನೀರು ಒಳಗಡೆ ಫುಲ್ ಮುಳುಗಿ ಒಳಗಡೆ ಹೋಗಿ ಶಿವಲಿಂಗ ನೋಡೋ ಥರ ಇದೆ. ಆ್ಯಂಡ್ ಸ್ವಲ್ಪ ಭಯ ಆಗ್ಬೋದು, ನನಗೂ ಫುಲ್ ಭಯ ಆಗೋಯ್ತು. 1 ಗಂಟೆ ನಿಂತ್ಕೊಂಡಿದ್ದೀನಿ ನಾನು ಉಸಿರಿಡ್ಕೊಂಡು ಮುಳುಗಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಐ ಟ್ರೈಡ್ ದ್ಯಾಟ್. ಆ್ಯಂಡ್ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಗೊತ್ತಾ. ಸೊ ಯಾರ್ಯಾರು ಮಕ್ಕುಟ್ಟಕ್ಕೆಲ್ಲ ಹೋಗ್ತೀರಿ ಅಲ್ವಾ, ಪುಷ್ಕರ್ಣಿ ಒಳಗಡೆ ಹೋದರೆ ಫಸ್ಟು ಕೋಣೆ ಶಂಕರಲಿಂಗಕ್ಕೆ ಹೋಗ್ಬಿಟ್ಟು ಟ್ರೈ ಮಾಡಿ ಆಯಿತಾ. ಬನ್ನಿ ಇವಾಗ. ಇದು ಆ್ಯಕ್ಚುಲಿ ರಿಯಲ್ ಆಗಿ ಬಿಲ್ಟ್ ಆಗಿದ್ದು ಒಂದು 18th ಸೆಂಚುರಿ ಒಳಗಡೆ, ಬಟ್ ಇವಾಗ ರಿನೋವೇಟ್ ಆಗಿದೆ. ಆವಾಗ ಈ ವಿರಕ್ತಿ ಮಠಗಳಲ್ಲಿ ಒಂದಾಗಿ ಇದು ಇತ್ತು. ಈ ದೀಕ್ಷೆ ತೊಗೊಂಡಿರೋರಿಗೆ ಸರಿಯಾಗಿ ಪಾಠ ಹೇಳ್ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡಿರೋ ಟೆಂಪಲ್ ಇದು. ಸೊ ಆವಾಗಲೇ ಸ್ಟಾರ್ಟ್ ಮಾಡಿರೋ ಟೆಂಪಲ್ಲು. ಲೈಕ್ ಅವಾಗೇ ಅವ್ರಿಗೆ ಥಾಟ್ ಇತ್ತು, ಕರೆಕ್ಟಾಗಿ ಎಲ್ಲೂ ಪಾಠ ಸಿಕ್ಕಿಲ್ಲ, ಕರೆಕ್ಟಾಗಿ ನಾವು ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋಂಥ ಟೆಂಪಲ್ಲು ಕುಮಾರೇಶ್ವರ ಸ್ವಾಮಿಗಳಂಥೇಳಿ. ಏನು ನೀವು ಇವಳು ಬರೀ ಗುಡಿ ಅಡ್ಡಾಡ್ಕೊಂಡು ಗುಡಿ ಬ್ಲಾಗ್ ಮಾಡ್ತಾಳೆ ಅಂತ ಅಂದ್ಕೊತಿದ್ರೆ, ಐ ಲವ್ ಟೆಂಪಲ್ಸ್. ಆ್ಯಂಡ್ ಈ ಥರ ಡಿವೈನ್ ಟೆಂಪಲ್ಸ್ ಇರ್ತವೆ. ಆ್ಯಂಡ್ ಈ ಮೋಸ್ಟ್ಲಿ ಹಿಸ್ಟಾರಿಕಲ್ ಟೆಂಪಲ್ಸ್ ಎಲ್ಲ ಇರ್ತಾವಲ್ಲ, ನನಗೆ ಅದೆಲ್ಲ ನೋಡೋಕ್ಕೆ ಇಷ್ಟ. ಸೊ ಅದಕ್ಕೆ ನಾನು ಟೆಂಪಲ್ ರನ್ ಮಾಡ್ತಿರ್ತೀನಿ ಯಾವಾಗಲೂ. ಆ್ಯಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಮ್. ಆ್ಯಂಡ್ ಇನ್ಮೇಲೆ ನನ್ನ ಜೊತೆ ನೀವು ಟೆಂಪಲ್ ರನ್ ಮಾಡ್ತೀರಾ. ಓಕೆ, ನನ್ನ ಜೊತೆ ನನ್ನ ಬ್ಲಾಗ್ ಜೊತೆ ನಾನೇನೇನು ನೋಡ್ತೀನಿ, ನಾನೇನೇನು ತಿಳ್ಕೊತೀನಿ ಅಂತ ನಿಮಗೂ ತಿಳಿಸ್ತೀನಿ ಆಯಿತಾ. ಇಲ್ಲೇ ವಿಭೂತಿ ರೆಡಿ ಆಗುತ್ತೆ, ಲೈಕ್ ಪ್ಯೂರ್ ವಿಭೂತಿ ರೆಡಿ ಆಗಿಬಿಟ್ಟು ಇವರೇ ಮಾರ್ತಾರೆ. ಸೊ ನೀವು ಬಂದಾಗ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ 2 ಟೈಮ್ಸ್ ದಾಸೋಹನೂ ಇರ್ತೈತಿ. ಸೊ ನೀವು ಬಂದಾಗೆಲ್ಲ ದಾಸೋಹನೂ ಮಾಡ್ಕೋಬೋದು. ಶಿವಯೋಗಿ ಮಂದಿರಿಂದ ನಾವು ನೆಕ್ಸ್ಟ್ ಹತ್ತಿರ ಇರುವಂತಹ ಅಲ್ಲೇ ಬನಶಂಕರಿ ಅಮ್ಮ ಟೆಂಪಲಿಗೆ ಬಂದ್ವಿ. ಲೈಕ್ ಇದು ಬಾದಾಮಿಯಿಂದ ಚೊಳಚಗುಡ್ಡ ಅನ್ನೋ ಒಂದು ಊರಲ್ಲೈತಿ. ಆ್ಯಂಡ್ ಇದು ಶಕ್ತಿಪೀಠಗಳಲ್ಲಿ ಪ್ರಸಿದ್ಧವಾದ ಒಂದು ಶಕ್ತಿಪೀಠ. ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಗರ್ಭಗುಡಿ ಒಳಗಡೆ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ಈ ಟೆಂಪಲ್ಲು ಚಾಲುಕ್ಯರ ರಾಜ್ಯದಲ್ಲೇ ಕಟ್ಟಿರೋದು. ಆವಾಗ ಇದು ದ್ರವಿಡಿಯನ್ ಸ್ಟೈಲಲ್ಲಿ ಇತ್ತಂತೆ. ಇವಾಗ ರಿನೋವೇಟ್ ಆಗಿರೋದು ವಿಜಯನಗರ ಆರ್ಕಿಟೆಕ್ಚರ್ ಸ್ಟೈಲ್ದಾಗ ಐತಿದೆ. ಟೆಂಪಲಿಂದನೇ ಹೊರಗೆ ಬಂದ ಕೂಡಲೇ ನಿಮಗೊಂದು ದೊಡ್ಡ ಕಲ್ಯಾಣಿ ಸಿಗ್ತೈತಿ. ಇದಕ್ಕೆ ಹರಿದ್ರ ತೀರ್ಥ ಅಥವಾ ಹರಿಶ್ಚಂದ್ರ ತೀರ್ಥ ಅಂತ ಕರೀತಾರೆ. ಇದು 360 ಫೀಟ್ ಆಳ ಐತಿ ಆ್ಯಂಡ್ ಸ್ಕ್ವೇರ್ ಶೇಪ್ದಾಗ ಐತಿ, ನೀವು ನೋಡ್ಬೋದು. ಆ್ಯಂಡ್ ಇದು 3 ಸೈಡಿಂದ ಸ್ಟೋನ್ ಮಂಟಪದಿಂದ ಸರೌಂಡ್ ಆಗೈತಿ. ಇದೇ ನೀವು ನೋಡತ್ತೀರಲ್ಲ, ಇದು ಸ್ಟೋನ್ ಮಂಟಪ. ಇದು 3 ಸೈಟು ಐತಿ, ನೀ ಕಲ್ಯಾಣಿ ಸುತ್ತಲೂ ಐತಿ. ಆ್ಯಂಡ್ ಇದೇನು ನಡ್ಕೊಂಡು ಹೋಗೋ ದಾರಿ ಅದಲ್ಲ, ಇದಕ್ಕೆ ಪ್ರದಕ್ಷಿಣ ಪಾತ್ ಅಂತ ಕರೀತಾರೆ. ಇದು ಆವಾಗಿನ ಕಾಲದಾಗ ಜನರು ಬಂದು ವಿಶ್ರಾಂತಿ ಪಡೆಯೋಕೆ ಆ್ಯಂಡ್ ರೆಸ್ಟ್ ಮಾಡೋಕ್ಕಂತ ಕಟ್ಸಿರೋ ಜಾಗ. ಆ್ಯಂಡ್ ಇಲ್ಲಿಂದ ಯಾವ ಕಾರ್ನರ್ದಾಗ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಕಲ್ಯಾಣಿ ಕಾಣಿಸ್ತೈತಿ. ಸೊ ಕಲ್ಯಾಣಿ ಒಳಗಡೆ ಏನೇ ಪೂಜೆ ಇದ್ದರೂ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ಈ ಬನಶಂಕರಿ ಜಾತ್ರೆ ಇದ್ದಾಗ ಈ ಕಲ್ಯಾಣಿ ಒಳಗಡೆ ತೇರು ಎಳಿತಾರೆ. ಸೊ ಅವಾಗಿನ ಕಾಲದ ಆರ್ಕಿಟೆಕ್ಚರ್ ಹೆಂಗೆ ಅನ್ಲಿಕ್ಕೆ ಅದೆಷ್ಟು ವರ್ಷ ಕಟ್ಟಿರ್ಬೋದು ಇದನ್ನ ಅಂತ ಮೆಸ್ಮರೈಸ್ ಆಗಿದ್ದೆ ನಾನು. ಇದು ಕಲ್ಯಾಣಿ ಪಕ್ಕದಲ್ಲೇ ಐತಿ. ಇದಕ್ಕೆ ದೀಪಸ್ತಂಭ ಅಥವಾ ವಿಜಯ ಸ್ತಂಭ ಅಂತ ಕರಿತಾರೆ, ಅಂದರೆ ವಿಕ್ಟ್ರಿ ಟವರು. ಇದೊಂದು ವಿಶಿಷ್ಟವಾದ ಕಾವಲ ಗೋಪುರ. ಲೈಕ್ ಇದು ಹಿಂದೂ ಮತ್ತು ಇಸ್ಲಾಮಿಕ್ 2 ಮಿಕ್ಸ್ಚರ್ ಸ್ಟೈಲ್ದಾಗ ಕಟ್ಟಿರೋದೈತಿ. ಲೈಕ್ ಆವಾಗಿನ ಕಾಲ ಹೆಂಗಂದರೆ ಈ ಗೆದ್ದು ಬರ್ತಾರಲ್ಲ ಯುದ್ಧದಲ್ಲಿ, ಸೊ ಗೆದ್ದು ಬಂದು ಇಲ್ಲಿದೆಲ್ಲ ದೀಪ ಹಚ್ಚಿದ್ರೆ ಲೈಕ್ ಅದ್ರ ರಿಫ್ಲೆಕ್ಷನ್ನು ಕಲ್ಯಾಣಿ ಒಳಗೆ ಬೀಳ್ತಿತ್ತಂತ. ಈಗೂ ಅಷ್ಟೇ ಜಾತ್ರೆ ಇರೋ ಟೈಮ್ದಾಗ ಇಲ್ಲೆಲ್ಲ ದೀಪ ಹಚ್ಚಿರ್ತಾರೆ, ಅದ್ರದ್ದು ರಿಫ್ಲೆಕ್ಷನ್ ಕಲ್ಯಾಣಿ ಒಳಗೆ ಬಿದ್ದಿರ್ತೈತಿ. ಸೊ ಇಷ್ಟೆಲ್ಲ ನೋಡ್ಕೊಂಡು ವಾಪಸ್ ಮನೆ ಕಡೆ ಹೊಂಟ್ವಿ ನಾವು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 12:20. ಸೊ ಇವಾಗ ಬಂದಿದ್ದೀವಿ.
ಸೊ ತುಂಬ ಸುಸ್ತಾಗ್ತದೆ, ಗೊತ್ತಾಗ್ತಿರ್ಬೋದು ನಿಮಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ. ಲವ್ ಯು ಆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಆಯಿತಾ? ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.